ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದ ಜನ ನಿರೀಕ್ಷೆಗಳನ್ನು ಸುಳ್ಳು ಮಾಡಿಲ್ಲ. ಅಲ್ಲಿನ ಬಹುತೇಕರು ಮತಾಂಧರನ್ನ, ಅವಿವೇಕಿಗಳನ್ನು ಇಷ್ಟಪಡೋದಿಲ್ಲ. ಅವರು ನೆಮ್ಮದಿಯಾಗಿ ಬದುಕು ಕಟ್ಟಿಕೊಳ್ಳೋದನ್ನು ಬಯಸ್ತಾರೆ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ರಿಗ್ಗಿಂಗ್, ಬೂತ್ ಕ್ಯಾಪ್ಚರಿಂಗ್ ನಡುವೆ ಕೂಡ ಅಲ್ಲಿ ಜಮಾತ್ ಹಾಗೂ ವಿದ್ಯಾರ್ಥಿಗಳ ನೇತೃತ್ವದ NCP ಕೂಟಕ್ಕೆ ಬಹುಮತವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಶೇಖ್ ಹಸೀನಾ ಅವರ ಅವಾಮಿ ಲೀಗ್ಗೆ ಈ ಬಾರಿ ಚುನಾವಣೆಯಲ್ಲಿ ಭಾಗಿಯಾಗುವ ಅವಕಾಶ ಸಿಕ್ಕಿರಲಿಲ್ಲ. ಹೀಗಾಗಿ ಆ ಪಕ್ಷದ ಒಂದಷ್ಟು ಮತದಾರರು, ಕಾರ್ಯಕರ್ತರು ಚುನಾವಣಾ ಪ್ರಕ್ರಿಯೆಯಿಂದ ದೂರ ಉಳಿದ್ರು. ಇನ್ನು ವಾಸ್ತವವನ್ನು ಅರ್ಥ ಮಾಡಿಕೊಂಡ ಇನ್ನೊಂದಷ್ಟು ಮಂದಿ ಅನಿವಾರ್ಯ ಆಯ್ಕೆ ಅನ್ನೋ ಹಾಗೆ BNP ಕಡೆಗೆ ಒಲವು ತೋರಿದ್ದಾರೆ. ಬಾಂಗ್ಲಾದಲ್ಲಿ ಒಟ್ಟು 60.69% ಮತ ಚಲಾವಣೆ ಆಗಿದೆ. BNP ಬಹುಮತದತ್ತ ದಾಪುಗಾಲು ಹಾಕಿದೆ. ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರ ಮಗ BNPಯ ನಾಯಕ ತಾರಿಕ್ ರೆಹಮಾನ್ ಈ ಸಂದರ್ಭದಲ್ಲಿ ಬಾಂಗ್ಲಾದ ಪ್ರಧಾನಿಯಾಗೋದು ಖಚಿತ ಆಗಿದೆ. ಅವರಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಭಾರತ ಹಾಗೂ ಬಾಂಗ್ಲಾ ಸಂಬಂಧಗಳು ಮುಂದೆ ಹೇಗಿರುತ್ತವೆ, ಅಲ್ಲಿನ ಹಿಂದೂಗಳು ಹಾಗೂ ಇನ್ನಿತರ ಅಲ್ಪಸಂಖ್ಯಾತರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋ ವಿಷಯ. ಹಾಗಾದರೆ ಬಾಂಗ್ಲಾ ಚುನಾವಣೆ ಮತ್ತು ಅದರ ಫಲಿತಾಂಶದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಾಂಗ್ಲಾದಲ್ಲಿ ಗುರುವಾರ ಮತದಾನ ನಡೆಯಿತು. ಶುಕ್ರವಾರ ಬೆಳಗ್ಗೆ ಹೊತ್ತಿಗೆ ಬಹುತೇಕ ಫಲಿತಾಂಶ ಕೂಡ ಹೊರಬಿದ್ದಿದೆ. 2 ದಶಕಗಳ ನಂತರ ಅಲ್ಲಿ ಮತ್ತೆ BNP ಅಂದರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದು ಖಚಿತ ಆಗ್ತಾ ಇದೆ. ಬಾಂಗ್ಲಾದಲ್ಲಿ 300 ಕ್ಷೇತ್ರಗಳಿಗೆ ಚುನಾವಣೆ ನಡೀಬೇಕಿತ್ತು. ಆದರೆ ಅಲ್ಲಿ 299 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. ಅದರಲ್ಲಿ ಇದುವರೆಗೆ ಅಂದರೆ ನಾನು ಈ ವಿಡಿಯೋ ಮಾಡೋ ಹೊತ್ತಿನವರೆಗೆ ಸುಮಾರು 211 ಕ್ಷೇತ್ರಗಳಲ್ಲಿ BNP ಗೆಲುವನ್ನು ದಾಖಲು ಮಾಡಿದರೆ, ಅಲ್ಲಿನ ಮತ್ತೊಂದು ಮೂಲಭೂತವಾದಿ ಪಕ್ಷ ಜಮಾತೆ ಇಸ್ಲಾಮಿ ಕೂಟ 70 ಸ್ಥಾನಗಳನ್ನು ಗೆದ್ದಿದೆ. ಇನ್ನು ಈ ಚುನಾವಣೆಯಲ್ಲಿ BNP ಗೆಲ್ಲತ್ತೆ ಅನ್ನೋ ವಾತಾವರಣ ಮೊದಲಿಂದಲೂ ಇತ್ತು. 17 ವರ್ಷಗಳ ನಂತರ ತಾರಿಕ್ ರೆಹಮಾನ್ ಬಾಂಗ್ಲಾದೇಶಕ್ಕೆ ಬಂದಾಗ ಆತನನ್ನು ಅಲ್ಲಿನ ಪಕ್ಷದ ಕಾರ್ಯಕರ್ತರು ದೊಡ್ಡ ಉತ್ಸಾಹದಿಂದ ಬರಮಾಡಿಕೊಂಡಿದ್ರು. ನನ್ನ ಹತ್ರ ಐಡಿಯಾ ಇದೆ, ಬಾಂಗ್ಲಾದೇಶದ ಅಭಿವೃದ್ಧಿಗೆ ನನ್ನ ಬಳಿ ಯೋಜನೆಗಳಿವೆ ಅಂತಲೇ ಮಾತು ಪ್ರಾರಂಭ ಮಾಡಿದ್ದ ತಾರಿಕ್ ರೆಹಮಾನ್ ದೆಹಲಿ, ಪಿಂಡಿ ಎರಡೂ ಅಲ್ಲ, ಮೊದಲು ಢಾಕಾ, ಮೊದಲು ಬಾಂಗ್ಲಾದೇಶ ಅಂತ ಹೇಳೋ ಮೂಲಕ ಬಾಂಗ್ಲಾ ಫಸ್ಟ್ ಅನ್ನೋ ಐಡಿಯಾಲಜಿನ ಇಟ್ಟುಕೊಂಡು ಒಂದಷ್ಟು ಜನಪ್ರಿಯ ಘೋಷಣೆಗಳ ಜೊತೆಗೆ ಚುನಾವಣೆಯನ್ನು ಎದುರಿಸಿದ್ರು. ಅದು ವರ್ಕೌಟ್ ಕೂಡ ಆದಂತೆ ಕಾಣ್ತಾ ಇದೆ. ಇನ್ನು ಕಳೆದ 1.5 ವರ್ಷ ಯೂನುಸ್ ನೇತೃತ್ವದ ಆಡಳಿತವನ್ನು ಕಂಡಿದ್ದ ಬಾಂಗ್ಲಾದ ಜನಕ್ಕೆ ಜಮಾತ್ ಹಾಗೂ NCPಗಳ ಕಾರ್ಯವೈಖರಿ ಇಷ್ಟ ಆದಂತೆ ಕಾಣ್ತಾ ಇಲ್ಲ. ಯೂನುಸ್ ಸರ್ಕಾರದಲ್ಲಿ ಆ ಎರಡೂ ಪಕ್ಷಗಳು ಭಾಗಿಯಾಗಿದ್ವು. ಅಲ್ಲಿ ಬಡತನ, ಬೆಲೆ ಏರಿಕೆ, ಗಲಭೆಗಳು ಇದ್ಯಾವುದನ್ನು ನಿಯಂತ್ರಿಸುವುದಕ್ಕೆ ಯೂನುಸ್ ಸರ್ಕಾರಕ್ಕೆ ಸಾಧ್ಯ ಆಗಿರಲಿಲ್ಲ. ಅಷ್ಟೇ ಅಲ್ಲ, ಕಟ್ಟರ್ ಇಸ್ಲಾಮನ್ನು ಹೇರುವ ಜಮಾತ್ನ ಪ್ರಯತ್ನಗಳನ್ನು ಕೂಡ ಬಾಂಗ್ಲಾ ಕಂಡಿತ್ತು. ಇನ್ನು ಜಮಾತ್ ತನ್ನ ಚುನಾವಣೆಯ ಪ್ರಚಾರದ ಉದ್ದಕ್ಕೂ ಭಾರತ ವಿರೋಧಿ ಮಾತುಗಳನ್ನು ಆಡ್ತಾ ಹೋಗ್ತಾ ಇತ್ತು. NCP ಹೆಸರಿನ ವಿದ್ಯಾರ್ಥಿಗಳ ಪಕ್ಷ ಕೂಡ ಜನರ ವಿಶ್ವಾಸವನ್ನು ಗಳಿಸಿಕೊಳ್ಳೋದ್ರಲ್ಲಿ ಯಶಸ್ಸನ್ನು ಪಡ್ಕೊಂಡಿಲ್ಲ. ಅಲ್ಲಿ ವಿದ್ಯಾರ್ಥಿಗಳ ಹೆಸರಿನ ಕೆಲವರು ಮಾಡಿದ ಪ್ರತಿಭಟನೆಗಳು ಹಸೀನಾ ಸರ್ಕಾರವನ್ನು ಪದಚ್ಯುತಗೊಳಿಸಿದ್ವು ನಿಜ. ಆದರೆ ಅದಾದ ನಂತರ ಆ ವಿದ್ಯಾರ್ಥಿಗಳ ಪಕ್ಷದ ಬಗ್ಗೆ ಬಾಂಗ್ಲಾದ ಜನ ವಿಶ್ವಾಸವನ್ನು ಬೆಳೆಸ್ಕೊಳ್ಳಿಲ್ಲ. ಆರಂಭದಲ್ಲಿ ಸೆಕ್ಯುಲರ್ ಥರ ಕಾಣಿಸಿದ್ದ ವಿದ್ಯಾರ್ಥಿ ಹೋರಾಟ ಆ ನಂತರದ ಕಾಲದಲ್ಲಿ ತುಂಬಾನೇ ಕಮ್ಯುನಲ್ ತಿರುವನ್ನು ಪಡ್ಕೊಳ್ತು. ಇನ್ನವರು ಸ್ಥಾಪಿಸಿದ ಪಕ್ಷ NCP ಜಮಾತ್ ಜೊತೆ ಮೈತ್ರಿಯನ್ನ ಮಾಡಿಕೊಳ್ತು. ಇದು ಅಲ್ಲಿನ ಸಾಕಷ್ಟು ಜನ ಈ ವಿದ್ಯಾರ್ಥಿಗಳ ಪಕ್ಷದಿಂದ ದೂರ ಆಗೋದಕ್ಕೆ ಕಾರಣ ಆಯಿತು. ಅಷ್ಟೇ ಅಲ್ಲ, ವಿದ್ಯಾರ್ಥಿ ಹೋರಾಟದ ಮಹಿಳಾ ವಿಂಗ್ನ ಕಾರ್ಯಕರ್ತರು ಕೂಡ ಚುನಾವಣೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ NCP ಮತ್ತು ಜಮಾತ್ಗಳಿಂದ ಅಂತರ ಕಾಪಾಡಿಕೊಂಡ್ರು. ಇದು ಕೂಡ BNPಗೆ ಲಾಭವನ್ನು ತಂದುಕೊಟ್ಟಿದೆ. ತಾರಿಕ್ ರೆಹಮಾನ್ ಬಾಂಗ್ಲಾದ ಹೊಸ ಪ್ರಧಾನಿಯಾಗುವತ್ತ ಹೆಜ್ಜೆಗಳನ್ನಿಟ್ಟಿದ್ದಾರೆ. ಇನ್ನು ಈ ಚುನಾವಣೆಯ ಫಲಿತಾಂಶ ನಮಗೆ ಸಮಾಧಾನ ತಂದುಕೊಟ್ಟಿಲ್ಲ ಅಂತ ಜಮಾತ್ ಹೇಳ್ಕೊಂಡಿದೆ. ಬೇರೆ ಬಾಂಗ್ಲಾದಲ್ಲಿ ಗುರುವಾರ ಮತದಾನ ನಡೀತು. ಆದರೆ ಅಲ್ಲಿಂದ ಬಂದ ಒಂದಷ್ಟು ವಿಡಿಯೋಗಳು ಎಷ್ಟು ಆತಂಕಕಾರಿಯಾಗಿದ್ವು ಅಂದರೆ, ಬುಧವಾರ ರಾತ್ರಿನೇ ಅಲ್ಲಿ ಒಂದಷ್ಟು ಮತದಾನ ಕೌಂಟಿಂಗು ಎಲ್ಲ ಆಗ್ತಿದೆ ಅನ್ನೋ ಥರದ ವಿಡಿಯೋಗಳು ಹೊರಬಂದು, ಇನ್ನು ಗುರುವಾರದ ಚುನಾವಣೆಗಳು ಕೂಡ ಪಾರದರ್ಶಕವಾಗಿ ನಡೀಲಿಲ್ಲ ಅನ್ನೋ ಆರೋಪವನ್ನು BNP ಕೂಡ ಮಾಡ್ತು. ಅವ್ರು ಹೇಳಿದ ಹಾಗೆ ಕೆಲ ಬೂತುಗಳಲ್ಲಿ ರಿಗ್ಗಿಂಗ್ ನಡೀತಿರೋ ದೃಶ್ಯಗಳ ವಿಡಿಯೋಗಳು ರಿಲೀಸ್ ಆದವು. ಇವೆಲ್ಲ ಬಾಂಗ್ಲಾದಲ್ಲಿ ಚುನಾವಣೆಗಳು ಪಾರದರ್ಶಕವಾಗಿ ನಡೆದಿಲ್ಲ ಅನ್ನೋದನ್ನು ತೋರಿಸ್ತಾ ಇದ್ವು. ಇನ್ನು ರಿಗ್ಗಿಂಗ್, ಬೂತ್ ಕ್ಯಾಪ್ಚರಿಂಗ್ ಇದೆಲ್ಲವನ್ನ ಜಮಾತ್ ಹಾಗೂ ಅದರ ಇನ್ನಿತರ ಮಿತ್ರ ಪಕ್ಷಗಳ ಕೂಟ ಮಾಡಿದೆ ಅಂತ BNP ಆರೋಪ ಮಾಡ್ತು. ಹಾಗೆ ಭಾರತದಲ್ಲಿ ಆಶ್ರಯ ಪಡ್ಕೊಂಡಿರುವ ಶೇಖ್ ಹಸೀನಾ ಕೂಡ ಈ ಚುನಾವಣೆಗಳನ್ನು ಒಂದು ವಿಡಂಬನೆ ಅಂತ ಕರೆದ್ರು. ಒಂದು ಹಳೆಯ ರಾಜಕೀಯ ಪಕ್ಷಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಅವಕಾಶವನ್ನೇ ಕೊಡದೆ ಮತದಾನವನ್ನು ನಡೆಸೋದು ಪಾರದರ್ಶಕ ಹೇಗಾಗುತ್ತೆ ಅನ್ನೋದು ಶೇಖ್ ಅವರ ಪ್ರಶ್ನೆಯಾಗಿತ್ತು. ಅದು ಕೂಡ ಸರಿನೇ. ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಇಲ್ಲ ಅನ್ನೋ ಕಾರಣಕ್ಕೆ ಅವರ ಪಕ್ಷದ ಮೇಲೆ ನಿಷೇಧ ಹೇರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವೀಕಾರಾರ್ಹ ಅಲ್ಲ. ಆದರೆ ಅದು ಬಾಂಗ್ಲಾದೇಶ, ಹೀಗಾಗಿ ಅಲ್ಲಿ ಏನು ಬೇಕಾದರೂ ನಡೆಯುತ್ತೆ ಮತ್ತು ನಡೆದಿದೆ. ಅಂತೂ 2 ದಶಕಗಳ ನಂತರ ಅಲ್ಲಿ BNP
ಅಧಿಕಾರಕ್ಕೆ ಬರ್ತಾ ಇದೆ. 17 ವರ್ಷಗಳ ಕಾಲ ದೇಶಭ್ರಷ್ಟನಾಗಿದ್ದ ಬಾಂಗ್ಲಾದ ಯುವರಾಜ ಮತ್ತೆ ಪ್ರಧಾನಿ ಆಗ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ 60 ವರ್ಷ ವಯಸ್ಸಿನ ತಾರಿಕ್ ರೆಹಮಾನ್ ಅವರನ್ನ ನಾನು ಬಾಂಗ್ಲಾದ ಯುವರಾಜ ಅಂತ ಕರಿತಿರೋದು ಯಾಕೆ ಅಂದ್ರೆ, ಬಾಂಗ್ಲಾದ ರಾಜಕಾರಣದಲ್ಲಿ ಮತ್ತು ಬಾಂಗ್ಲಾದೇಶದ ರಚನೆಯಲ್ಲಿ ನಾವು ಮರೆಯೋದಿಕ್ಕೆ ಸಾಧ್ಯವಾಗದ 2 ಹೆಸರುಗಳು ಅಂದ್ರೆ, ಒಂದು ಶೇಖ್ ಮುಜೀಬುರ್ ರೆಹಮಾನ್ ಆದ್ರೆ ಇನ್ನೊಂದು ಜಿಯಾವುರ್ ರೆಹಮಾನ್. ಮುಜೀಬುರ್ ರೆಹಮಾನ್ ಬಾಂಗ್ಲಾದ ಮೊದಲ ಅಧ್ಯಕ್ಷರಾದರು. ಆನಂತರ ಅವರನ್ನ ಕುಟುಂಬ ಸಮೇತ ಅಲ್ಲಿ ಹತ್ಯೆ ಮಾಡಲಾಯಿತು. ಈ ಹತ್ಯೆ ನಡೆದಾಗ ಮುಜೀಬುರ್ ರೆಹಮಾನ್ ಅವರ 2 ಹೆಣ್ಣು ಮಕ್ಕಳಲ್ಲಿರಲಿಲ್ಲ, ಅವರು ಬದುಕುಳಿದ್ರು. ಮುಂದೆ ಶೇಖ್ ಹಸೀನಾ ಅಂದ್ರೆ ಮುಜೀಬುರ್ ರೆಹಮಾನ್ ಅವರ ಮಗಳು ಹಸೀನಾ ಬಾಂಗ್ಲಾದ ಪ್ರಧಾನಿ ಆದರು. ಆಮೇಲೆ ಏನೆಲ್ಲ ಆಯಿತು ಅನ್ನೋದು ನಿಮಗೆ ಗೊತ್ತಿದೆ. ಇನ್ನು ಜಿಯಾ ಬಾಂಗ್ಲಾ ಪಾಕಿಸ್ತಾನದ ಭಾಗ ಆಗಿದ್ದಾಗಲೇ ಅಲ್ಲಿನ ಸೇನಾಧಿಕಾರಿಯಾಗಿದ್ದರು. ಅವರನ್ನು ಪಾಕಿಸ್ತಾನ ತನ್ನ ಪೂರ್ವ ಪಾಕಿಸ್ತಾನಕ್ಕೆ ಕಳುಹಿಸಿಕೊಡ್ತು. ಹಾಗೆ ಅವರು ಬಂದ ಕೆಲವೇ ವರ್ಷಗಳಲ್ಲಿ ಇಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಶುರುವಾಯಿತು. ಆ ಸಂದರ್ಭದಲ್ಲಿ ಈ ಜಿಯಾವುರ್ ರೆಹಮಾನ್ ಕೂಡ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆ ಸೇರ್ಕೊಂಡ್ರು. ಬಾಂಗ್ಲಾ ಸ್ವಾತಂತ್ರ್ಯಕ್ಕೆ ಜಿಯಾವುರ್ ರೆಹಮಾನ್ ಅವರ ಕೊಡುಗೆ ಕೂಡ ತುಂಬಾನೇ ದೊಡ್ಡದು. ಆದರೆ ಬಾಂಗ್ಲಾ ಸ್ವತಂತ್ರಗೊಂಡ ನಂತರ ತಮ್ಮನ್ನ ಸೇನೆಯ ಸರ್ವೋಚ್ಚ ನಾಯಕನನ್ನಾಗಿ ಮಾಡಲಾಗುತ್ತೆ ಅಂತ ಜಿಯಾ ಭಾವಿಸಿದ್ರು. ಆ ಕೆಲಸವನ್ನ ಮುಜೀಬುರ್ ರೆಹಮಾನ್ ಮಾಡಲಿಲ್ಲ. ಅಷ್ಟೇ ಅಲ್ಲ, ಆತ ಸ್ವಲ್ಪ ಕಮ್ಯುನಿಸ್ಟ್ ಮತ್ತು ಸೋಷಿಯಲಿಸಂನ ಹಿನ್ನೆಲೆಯ ನಾಯಕನಾಗಿದ್ದ. ಹೀಗಾಗಿ ಏಕಪಕ್ಷದ ಸರ್ಕಾರ ಅಂದ್ರೆ ಚೈನಾದಲ್ಲಿರೋ ಥರದ ಸರ್ಕಾರವನ್ನ ಬಾಂಗ್ಲಾದಲ್ಲಿ ಸ್ಥಾಪಿಸಿ ತಾನು ಅಧ್ಯಕ್ಷನಾಗಿ ಮುಂದುವರೆದ. ಅಷ್ಟರಲ್ಲಿ ನಾನಾ ಕಾರಣಗಳಿಂದ ಭಿನ್ನಾಭಿಪ್ರಾಯಗಳು ಶುರುವಾದವು. ಸೇನೆ ಹಾಗೂ ಮುಜೀಬುರ್ ರೆಹಮಾನ್ ಸುತ್ತ ಇದ್ದವರು ದಂಗೆದ್ರು. ಮುಜೀಬ್ ಹತ್ಯೆ ಆಯಿತು. ಇದಾದ ನಂತರ ಜಿಯಾವುರ್ ರೆಹಮಾನ್ ಬಾಂಗ್ಲಾದ ಸೇನೆಯ ಸರ್ವೋಚ್ಚ ನಾಯಕ ಆದರು. ಅದಾದ ಕೆಲವೇ ದಿನಗಳಲ್ಲಿ ದೇಶದ ಅಧಿಕಾರವನ್ನು ತಮ್ಮ ಕೈಗೆ ತಗೊಂಡು ಅಧ್ಯಕ್ಷರು ಆದರು. ಆಮೇಲೆ ಚುನಾವಣೆಗಳನ್ನು ನಡೆಸಿದ್ರು. ಬಹುಪಕ್ಷಗಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾರಿಗೆ ತಂದ್ರು. ಆದರೆ ಆತನಿಗೆ ಕೂಡ ಹೆಚ್ಚು ಕಾಲ ಅಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಜಿಯಾವುರ್ ರೆಹಮಾನ್ ಕೂಡ ಹತ್ಯೆಗೀಡಾದ್ರು. ಬಾಂಗ್ಲಾ ಮತ್ತೆ ಸೇನಾ ಆಡಳಿತದ ತೆಕ್ಕೆಗೆ ಜಾರಿತು. ಅದಾದ ನಂತರ ಅಲ್ಲಿ ಮತ್ತೆ ಪ್ರಜಾಪ್ರಭುತ್ವವನ್ನು ತರೋದಕ್ಕೆ ದೊಡ್ಡ ಹೋರಾಟಗಳನ್ನು ಮಾಡಿದ್ದು ಜಿಯಾ ಅವರ ಪತ್ನಿ ಖಲೀದಾ ಮತ್ತು ಮುಜೀಬುರ್ ರೆಹಮಾನ್ ಅವರ ಮಗಳು ಹಸೀನಾ. ಮುಂದೆ ಖಲೀದಾ ಬಾಂಗ್ಲಾದ ಪ್ರಧಾನಿಯಾದ್ರು. ಅದಾದ ನಂತರ ಹಸೀನಾನು ಪ್ರಧಾನಿಯಾದ್ರು. ಅಲ್ಲಿಂದ ಅಲ್ಲಿ ಖಲೀದಾ ಹಾಗೂ ಹಸೀನಾ ನಡುವೆ ಸ್ಪರ್ಧೆ ಶುರುವಾಗ್ತಾ ಹೋಯಿತು. ಗೆಳೆಯರೆ, ಖಲೀದಾ ಆಡಳಿತ ಇದ್ದಾಗ ಅವರ ಮಗ ತಾರಿಕ್ ರೆಹಮಾನ್ ಡಿಫೆಕ್ಟೋ ಪ್ರಧಾನಿಯ ಹಾಗೆ ಆಡಳಿತವನ್ನು ನಡೆಸಿದ್ರು. ಹೀಗಾಗಿ ಆತನಿಗೆ ಬಾಂಗ್ಲಾದ ಆಡಳಿತದ ಅನುಭವ ಇದೆ. ಇನ್ನು ಹಸೀನಾ ಅಲ್ಲಿ ಅಧಿಕಾರಕ್ಕೆ ಬಂದ ನಂತರ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಖಲೀದಾ ಜೈಲು ಪಾಲಾಗಬೇಕಾಯಿತು. ಹಾಗೆ ಹಸೀನಾ ಮೇಲೆ ಕೊಲೆ ಯತ್ನ ನಡೆಸಿದ ಆರೋಪ ಹೊತ್ತು ತಾರಿಕ್ ರೆಹಮಾನ್ ದೇಶ ಬಿಟ್ಟು ಓಡಿ ಹೋಗಬೇಕಾಗಿ ಬಂತು. ಹೀಗೆ ಲಂಡನ್ನಲ್ಲಿ ಆಶ್ರಯ ಪಡ್ಕೊಂಡ ತಾರಿಕ್ ರೆಹಮಾನ್ ಸುಮಾರು 17 ವರ್ಷಗಳ ಕಾಲ ಬಾಂಗ್ಲಾದಿಂದ ಹೊರಗೆ ಉಳಿದ್ರು. ಹಸೀನಾ ಸರ್ಕಾರ ಪತನಗೊಳ್ಳುವವರೆಗೆ ಆತನಿಗೆ ಬಾಂಗ್ಲಾಗೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ತಾರಿಕ್ ಬಾಂಗ್ಲಾದ ಪ್ರಧಾನಿ ಆಗ್ತಾ ಇದ್ದಾರೆ. ಸೊ ಬಾಂಗ್ಲಾನ ಈ ಹಿಂದೆ ಆಳಿದ್ದ ಕುಟುಂಬದ ಕುಡಿ ಇದು. ವಂಶ ಪಾರಂಪರ್ಯವಾಗಿ ಪಕ್ಷದ ನಾಯಕತ್ವ ತಾರೀಖ್ಗೆ ಸಿಕ್ಕಿದೆ. ಹೀಗಾಗಿನೇ ಅವರನ್ನ ಯುವರಾಜ ಅಂತ ಹೇಳಿತು. ಇನ್ನು ತಾರಿಕ್ ರೆಹಮಾನ್ ಮುಂದೆ ಸವಾಲುಗಳು ಕೂಡ ಕಡಿಮೆ ಏನಿಲ್ಲ. ಕ್ರಾಂತಿಗಳು, ಅರಾಜಕತೆಯ ಸಂದರ್ಭದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿಯೋ ನಾಯಕರು, ಸರ್ಕಾರಗಳ ಮುಂದೆ ದೊಡ್ಡ ಪ್ರಮಾಣದ ಸವಾಲುಗಳಿರುತ್ತವೆ. ತಾರೀಖ್ ಕೂಡ ಅದೆಲ್ಲವನ್ನ ಎದುರಿಸಬೇಕಾಗಿ ಬರುತ್ತೆ. ಅದರಲ್ಲಿ ಮೊದಲನೇದು ಅಲ್ಲಿನ ಮತಾಂಧ ಶಕ್ತಿಗಳು ಬೆಳೆಸ್ಕೊಂಡಿರೋ ತಾಕತ್ತು. ಗೆಳೆಯರೆ, ಇಷ್ಟು ವರ್ಷ ಜಮಾತ್ಗೆ ಅಲ್ಲಿ 10-12 ಸೀಟುಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ ಅದೀಗ ತನ್ನ 11 ಪಕ್ಷಗಳ ಕೂಟ ಮಾಡ್ಕೊಂಡು 70ರ ಆಸುಪಾಸು ಸ್ಥಾನಗಳನ್ನ ಗೆಲ್ಲೋ ಮೂಲಕ ಅಲ್ಲಿನ ಅತಿ ದೊಡ್ಡ ವಿರೋಧ ಪಕ್ಷವಾಗಿ ಎಮರ್ಜ್ ಆಗಿದೆ. ಇದು ತಾರಿಕ್ ರೆಹಮಾನ್ ಪಾಲಿಗೆ ಮುಂದೆ ದೊಡ್ಡ ಸವಾಲಾಗತ್ತೆ. ಇನ್ನು ವಿದ್ಯಾರ್ಥಿಗಳ ಪಕ್ಷ ಈ ಚುನಾವಣೆಗಳು ಪಾರದರ್ಶಕವಾಗಿ ನಡೆದಿಲ್ಲ, ನಾವು ನಿರೀಕ್ಷಿಸಿದ ಫಲಿತಾಂಶ ಅಲ್ಲಿ ಬಂದಿಲ್ಲ ಅಂತ ಹೇಳ್ತಾ ಇವೆ. ಸೊ ಅವರು ಕೂಡ ದೇಶದ ಒಳಗೆ ಒಂದಷ್ಟು ಗಲಭೆಗಳನ್ನು ಮಾಡಿಸ್ತಾರೆ. ಅಲ್ಲಿ ಶಾಂತಿ ನೆಲೆಗೊಳ್ಳದೇ ಇದ್ರೆ ಅಭಿವೃದ್ಧಿಯ ಪಥದಲ್ಲಿ ದೇಶ ಸಾಗೋದು ಕಷ್ಟ ಆಗುತ್ತೆ. ಸೊ ಮೊದಲು ತಾರಿಕ್ ರೆಹಮಾನ್ ಬಾಂಗ್ಲಾದ ಅರಾಜಕತೆ ಮತ್ತು ಅಶಾಂತಿಗೆ ಮದ್ದನ್ನು ಹುಡುಕಬೇಕು. ಇನ್ನು ಬಾಂಗ್ಲಾ ಫಸ್ಟ್ ಅಂತ ತಾರಿಕ್ ಹೇಳ್ತಾ ಇದ್ದಾರೆ. ಬಾಂಗ್ಲಾ ಫಸ್ಟ್ ಅನ್ನೋ ಘೋಷಣೆಯಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರನ್ನ ತಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ, ಅವರಿಗೆ ರಕ್ಷಣೆ ಕೊಡ್ತೀವಿ ಅನ್ನೋ ಭರವಸೆ ಕೂಡ ಇದೆ. ಈ ಹಿಂದೆ BNP ಆಡಳಿತದಲ್ಲಿ ಬಾಂಗ್ಲಾದ ಅಲ್ಪಸಂಖ್ಯಾತರು ಸಾಕಷ್ಟು ದಾಳಿಗಳನ್ನು ಎದುರಿಸಬೇಕಾಗಿ ಬರ್ತಾ ಇತ್ತು. ಹಸೀನಾ ಪದಚ್ಯುತಿಯ ನಂತರ ಯುನಸ್ ಆಡಳಿತದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಟಾರ್ಗೆಟ್ ಆಗಿದ್ದು ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯನೇ. ಈಗ ಚುನಾವಣೆಗಳ ಸಂದರ್ಭದಲ್ಲೂ ಸಾಕಷ್ಟು ಅಲ್ಪಸಂಖ್ಯಾತ ಹಾಗೂ ಹಿಂದೂಗಳ ಮೇಲೆ ದಾಳಿಗಳು, ಹಲ್ಲೆಗಳು ಅಲ್ಲಿ ನಡೆದಿವೆ. ತಾರಿಕ್ ರೆಹಮಾನ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನು ಕೊಡುವ, ಅವರನ್ನ ಕಾಪಾಡುವ ದೊಡ್ಡ ಜವಾಬ್ದಾರಿ ಇದೆ. ಅದು ಸಾಧ್ಯ ಆಗದೇ ಇದ್ರೆ ಬಾಂಗ್ಲಾದ ಆರ್ಥಿಕ ಅಭಿವೃದ್ಧಿ ಕೂಡ ಸಾಧ್ಯ ಆಗೋದಿಲ್ಲ.
ಗೆಳೆಯರೆ, ಬಾಂಗ್ಲಾದೇಶ ಅತಿ ಹೆಚ್ಚು ಟೆಕ್ಸ್ಟೈಲ್ಸ್ ಮತ್ತು ಗಾರ್ಮೆಂಟ್ಸ್ ರಫ್ತಿನ ಮೇಲೆ ಆಧಾರಪಟ್ಟಿರೋ ದೇಶ. ಅಲ್ಲಿನ ಕಾರ್ಖಾನೆಗಳು ಕೆಲಸ ಮಾಡಿದ್ರೆ ಅಲ್ಲಿನ ರಫ್ತು ಉದ್ಯಮ ಚೇತರಿಸಿಕೊಳ್ಳುತ್ತೆ, ದೇಶಕ್ಕೊಂದಷ್ಟು ಆದಾಯ ಬರುತ್ತೆ. ಕಾರ್ಖಾನೆಗಳು ಕೆಲಸ ಮಾಡಬೇಕು ಅಂದ್ರೆ ದಾಳಿಗಳು ಗಲಭೆಗಳು ಇಲ್ಲದ ಶಾಂತ ವಾತಾವರಣ ನಿರ್ಮಾಣ ಆಗಬೇಕು. ಅಲ್ಲಿ ಕಾನೂನು ಸುವ್ಯವಸ್ಥೆಗಳನ್ನ ಕಾಪಾಡೋ ಕೆಲಸ ಆಗಬೇಕು. ಅದಾಗಬೇಕು ಅಂದ್ರೆ ಮತಾಂಧ ಶಕ್ತಿಗಳಿಗೆ ಕಡಿವಾಣ ಹಾಕಬೇಕು. ಅದು ಹೊಸ ಪ್ರಧಾನಿಯ ಮುಂದಿರೋ ಮತ್ತೊಂದು ದೊಡ್ಡ ಸವಾಲು. ಇನ್ನು ಈ ಹಿಂದೆ ಹಸೀನಾ ಅವಧಿಯಲ್ಲಿ ಬಾಂಗ್ಲಾ ಮತ್ತು ಭಾರತದ ಸಂಬಂಧಗಳು ತುಂಬಾನೇ ಚೆನ್ನಾಗಿದ್ದು, ಹಿಂಗಾಗಿ ದೇಶದ ಆರ್ಥಿಕ ಸ್ಥಿತಿ ಕೂಡ ಸುಧಾರಣೆಯ ಹಾದಿಯಲ್ಲಿತ್ತು. ಯುನಸ್ ಬಂದ ನಂತರ ಭಾರತದ ಜೊತೆಗಿನ ಸಂಬಂಧಗಳು ಸಂಪೂರ್ಣವಾಗಿ ಹಳ್ಳ ಹಿಡಿದ್ವು. ಭಾರತ ಬಾಂಗ್ಲಾಗೆ ಕೊಟ್ಟಿದ್ದ ವಿಶೇಷ ಸೌಲಭ್ಯಗಳನ್ನು ಹಿಂದಕ್ಕೆ ಪಡ್ಕೊಳ್ತು. ಆದ್ದರಿಂದ ಅವರಿಗೆ ಆಗ್ತಾ ಇದ್ದ ಲಾಭಗಳು ಕೂಡ ನಿಂತು ಹೋದ್ವು. ಈಗ ತಾರೀಖ್ ಭಾರತದ ಜೊತೆ ಸಂಬಂಧಗಳನ್ನು ಮತ್ತೆ ಸುಧಾರಿಸಿಕೊಳ್ಳುವ ಮಾತಾಡ್ತಾ ಇದ್ದಾರೆ. 1971 ಯುದ್ಧ ಇಲ್ಲದೆ ಬಾಂಗ್ಲಾ ಇಲ್ಲ ಅಂತ ಹೇಳೋ ಮೂಲಕ ಭಾರತದ ಸಹಾಯ ಇಲ್ಲದೆ ಬಾಂಗ್ಲಾದೇಶ ಇಲ್ಲ ಅನ್ನೋ ಐತಿಹಾಸಿಕ ಸತ್ಯವನ್ನ ಆತ ಒಪ್ಪಿಕೊಂಡಿದ್ದಾರೆ. ಹೀಗಾಗಿನೇ ಅಲ್ಪಸಂಖ್ಯಾತರ ರಕ್ಷಣೆಗೆ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಇದು ಭಾರತ ಬಾಂಗ್ಲಾ ಸಂಬಂಧಗಳನ್ನು ಸುಧಾರಿಸಿಕೊಳ್ಳುವ ತಾರೀಖ್ ಆಸಕ್ತಿಯನ್ನು ತೋರ್ತಾ ಇದೆ. ಇನ್ನು ಭಾರತ ಬಾಂಗ್ಲಾ ಜನರ ಬಗ್ಗೆ ಯಾವತ್ತೂ ಕೂಡ ಅಸಡ್ಡೆ ಮತ್ತು ದ್ವೇಷವನ್ನು ಹೊಂದಿಲ್ಲ. ಅಲ್ಲಿನ ಆಡಳಿತಗಳ ಜೊತೆ ಭಿನ್ನಾಭಿಪ್ರಾಯಗಳಿದ್ರೂ ಸಾಮಾನ್ಯ ಜನರ ವಿಷಯದಲ್ಲಿ ಭಾರತ ಒಂದು ಸಹಾನುಭೂತಿಯನ್ನ ಹೊಂದಿದೆ. ಹಿಂಗಾಗಿ ಭಾರತದ ಜೊತೆಗಿನ ಬಾಂಗ್ಲಾದ ಸಂಬಂಧಗಳು ಅಭಿವೃದ್ಧಿ ಆದರೆ ಅದರ ಲಾಭ ಬಾಂಗ್ಲಾದೇಶಕ್ಕೆ ಆಗುತ್ತೆ. ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕೂಡ ಈಗ ತಾರೀಖ್ ಮುಂದಿರೋ ಒಂದು ಸವಾಲು. ಇನ್ನು BNP ಈ ಹಿಂದಿನಿಂದಲೂ ಅಮೆರಿಕ ಜೊತೆಗಿನ ಸಂಬಂಧಗಳನ್ನು ತುಂಬಾ ಚೆನ್ನಾಗಿ ಇಟ್ಕೊಳ್ತಾ ಬರ್ತಾ ಇದೆ. ರಷ್ಯಾ ಮತ್ತು ಚೈನಾಗಳಿಗಿಂತ BNP ಅಮೆರಿಕ ಕಡೆ ಒಲವನ್ನ ಹೊಂದಿರೋ ಪಕ್ಷ. ಹೀಗಾಗಿ ಇಲ್ಲಿ ಚೈನಾನ ಹೇಗೆ ತಾರೀಖ್ ನಿಭಾಯಿಸ್ತಾರೆ ಮತ್ತು ಅಮೆರಿಕ ತನ್ನ ಹಿತಾಸಕ್ತಿಗಳಿಗಾಗಿ ಬಾಂಗ್ಲಾನ ಹೇಗೆಲ್ಲ ಬಳಸ್ಕೊಳ್ಳುತ್ತೆ ಅನ್ನೋದು ಕೂಡ ತಾರಿಕ್ ರೆಹಮಾನ್ ಅವರ ನಾಯಕತ್ವಕ್ಕೊಂದು ಪರೀಕ್ಷೆ ಅನ್ನಿಸ್ಕೊಳ್ಳುತ್ತೆ. ಇನ್ನು ಭಾರತ BNP ಜೊತೆಗಿನ ಸಂಬಂಧಗಳನ್ನು ಸುಧಾರಿಸಿಕೊಳ್ಳೋ ಕೆಲಸವನ್ನ ಶುರು ಮಾಡಿ ಸಾಕಷ್ಟು ತಿಂಗಳುಗಳು ಕಳೆದಿವೆ. ಮೊನ್ನೆ ಖಲೀದಾ ಅವರು ಸಾವಿಗೀಡಾದ ಸಂದರ್ಭದಲ್ಲಿ ತಾರಿಕ್ ಬಾಂಗ್ಲಾಗೆ ವಾಪಸ್ ಬಂದಾಗ ನಮ್ಮ ವಿದೇಶಾಂಗ ಸಚಿವ S ಜಯಶಂಕರ್ ತಾರಿಕ್ ರೆಹಮಾನ್ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಅಲ್ಲಿ ಸಂಬಂಧಗಳನ್ನ ಸುಧಾರಿಸಿಕೊಳ್ಳೋ ಪ್ರಯತ್ನಗಳು ಎರಡೂ ಕಡೆಯಿಂದ ಸಾಕಷ್ಟು ನಡೆದಿವೆ. ಇನ್ನು ಬಾಂಗ್ಲಾಗೆ ಕೂಡ ಭಾರತದ ಅಗತ್ಯ ಏನು ಅನ್ನೋದು ಗೊತ್ತಿದೆ. ಹಿಂಗಾಗಿ ಇನ್ನು ಮುಂದೆ ಬಾಂಗ್ಲಾ ಜೊತೆಗಿನ ಭಾರತದ ಸಂಬಂಧಗಳು ಸುಧಾರಣೆ ಆಗಲೂಬಹುದು. ಆದರೂ ನಾಳೆ ಏನಾಗುತ್ತೆ ಅನ್ನೋದನ್ನ ಈಗ ಹೇಳೋದು ಕಷ್ಟ. ಎಲ್ಲವನ್ನು ಕಾಲಾನೇ ಹೇಳಬೇಕು. ತಾರೀಖ್ ಭವಿಷ್ಯ ಏನು ಅನ್ನೋದು ಕೂಡ ಕಾಲಾನೇ ನಿರ್ಧಾರ ಮಾಡುತ್ತೆ. ಇದು ಗೆಳೆಯರೆ ಬಾಂಗ್ಲಾ ಚುನಾವಣೆಯಲ್ಲಿ BNP ಗೆಲುವಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.